ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಚಿಲ್ ವಿತ್ ಸಿಬ್ಲಿಂಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕುಂಬಳಕಾಯಿಯ ಬಿಳಿ ಪದಾರ್ಥ ಅಂದರೆ ಮಜ್ಜಿಗೆ ಹುಳಿ ಅಂತ ಕೂಡ ಹೇಳ್ತಾರೆ, ಆ್ಯಶ್ ಕಾರ್ಡ್ ವೈಟ್ ಕರಿ, ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕುಂಬಳಕಾಯಿಗೆ ಉಪ್ಪನ್ನು ಸೇರಿಸಿ ಬೇಯಿಸಲಿಕ್ಕೆ ಇಡ್ತಾ ಇದ್ದೀನಿ. ನಂತರ ಒಂದು ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ತೆಂಗಿನ ತುರಿ ಹಾಗೆಯೇ 2 ಕಾಯಿ ಮೆಣಸನ್ನು ನಾನಿಲ್ಲಿ ಸೇರಿಸ್ತೀನಿ. ನೀವು ಖಾರ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇದಕ್ಕೆ 1.5 ಸ್ಪೂನಷ್ಟು ಜೀರಿಗೆನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ 1 ಕಪ್ಪಷ್ಟು ಮೊಸರನ್ನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ತುಂಬ ತೆಳ್ಳಗೆ ರುಬ್ತಾ ಇಲ್ಲ, ಸ್ವಲ್ಪ ತರಿಯಾಗಿಯೇ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ನೀರನ್ನು ಜಾಸ್ತಿ ಸೇರಿಸಿ ಅದನ್ನು ತೆಳ್ಳಗೆ ಮಾಡ್ಬೋದು. ನನಗೆ ಇದನ್ನು ರುಬ್ಬಿ ತರ್ತೀನಿ. ಮಸಾಲೆ ರೆಡಿ ಆಗಿದೆ, ನೀವು ನೋಡ್ಬೋದು. ನಾನು ಆಗಲೇ ಹೇಳಿದಾಗೆ ಜಾಸ್ತಿ ತೆಳ್ಳಗೆ ಮಾಡಲಿಲ್ಲ. ಈಗ ಇಲ್ಲಿ ಕುಂಬಳಕಾಯಿ ಬೇಯ್ತಾ ಇದೆ, ಅದಕ್ಕೆ ನಾವು ರುಬ್ಬಿದ ಮಸಾಲೆಯನ್ನು ಆ್ಯಡ್ ಮಾಡಿ ಒಂದು 5 ರಿಂದ 10 ನಿಮಿಷ ಕುದ್ದಿದ್ರೆ ಸಾಕು. ಕ್ವಿಕ್ಕಾಗಿ, ಸುಲಭವಾಗಿ ಹಾಗೆಯೇ ಟೇಸ್ಟಿಯಾದಂತಹ ಈ ಒಂದು ಕರಿಯನ್ನು ಯಾರು ಬೇಕಾದರೂ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ, ನಾನು ಆಗಲೇ ಹೇಳಿದಾಗೆ ಜಾಸ್ತಿ ತೆಳ್ಳಗೆ ಮಾಡ್ತಾ ಇಲ್ಲ, ಯಾಕಂದರೆ ನಾನು ಅದನ್ನು ಸೈಡ್ ಡಿಶ್ ಥರ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಇದಕ್ಕೆ ಒಂದು ಫೈನಲ್ ಆಗಿ ಒಗ್ಗರಣೆ ಕೊಡಬೇಕು. ಅದಕ್ಕೆ ನಾನು ತೆಂಗಿನ ಎಣ್ಣೆಗೆ 1 ಸ್ಪೂನಷ್ಟು ಸಾಸಿವೆ, ಹಾಗೆಯೇ 2 ಡ್ರೈ ಚಿಲ್ಲಿ ಅಂದರೆ ಕೆಂಪು ಮೆಣಸು, ಹಾಗೆಯೇ ಸ್ವಲ್ಪ ಬೇಸೊಪ್ಪನ್ನು ಹಾಕಿ ಇದನ್ನು ಕುಂಬಳಕಾಯಿಗೆ ಒಗ್ಗರಣೆಯಾಗಿ ಕೊಡ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಿದ್ದರೆ ಉದ್ದಿನ ಬೇಳೆ ಕೂಡ ಹಾಕ್ಬೋದು. ನಾನಿವತ್ತು ಹಾಕ್ತಾ ಇಲ್ಲ, ನಾನು ಆಗಲೇ ಹೇಳಿದಾಗೆ ನಾನು ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾವೀಗ ಕುಂಬಳಕಾಯಿಗೆ ಹಾಕೋಣ. ಫೈನಲ್ ಆಗಿ ನಮ್ಮ ಈ ಮಜ್ಜಿಗೆ ಹುಳಿ ಅಂತ ಹೇಳ್ತಾರೆ, ವೈಟ್ ಕರಿ, ಇದು ಕೃಷ್ಣನ ಜಾಸ್ತಿಯಾಗಿ ನೀವು ನೋಡ್ಬೋದು. ಈ ಕೃಷ್ಣ ಟೆಂಪಲ್ಗಳಲ್ಲೆಲ್ಲ ಈ ಕರಿಯನ್ನು ಜಾಸ್ತಿಯಾಗಿ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಬಾಯ್ ಬಾಯ್.